ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಶ್ರೀ ಕೆಂಪೇಗೌಡರ ಜಯಂತಿ ಆಚರಣೆಯ ಪೂರ್ವಭಾವಿ ಸಭೆ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಜರುಗಿತು. ಬಳಿಕ ಮಾತನಾಡಿದ ಅವರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಜಯಂತಿಯನ್ನು ಜಿಲ್ಲಾಡಳಿತದ ವತಿಯಿಂದ ಜೂನ್ 4ರಂದು ಬೆಳಗ್ಗೆ 11 ಗಂಟೆಗೆ ಕಲಾಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಮಂಡ್ಯ ಜಿಲ್ಲೆಗೆ ನಾಲ್ವಡಿ ಅವರ ಕೊಡುಗೆಯನ್ನು ತಿಳಿಸಲು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಿ ಎಂದರು. ಜೂನ್ 27ರಂದು ಕೆಂಪೇಗೌಡ ಅವರ ಜಯಂತಿಯನ್ನು ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಬೆಳಗ್ಗೆ 11:30 ಗಂಟೆಗೆ ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಕೆಂಪೇಗೌಡ ಮಹನೀಯರ ಜಯಂತಿಯ ಪ್ರಯುಕ್ತ ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಬೆಳಿಗ್ಗೆ 9:30 ಗಂಟೆಗೆ ವರ್ಣರಂಜಿತ ರಥದಲ್ಲಿ ಮೆರವಣಿಗೆ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದರು. ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ವೀರಾಗಾಸೆ ಸೇರಿದಂತೆ ವಿವಿಧ ಕಲಾ ತಂಡಗಳು ಭಾಗವಹಿಸುವ ವ್ಯವಸ್ಥೆ ಮಾಡಿ ಇದರೊಂದಿಗೆ ಪೂರ್ಣಕುಂಭ ಹೊತ್ತ ಮಹಿಳೆಯರು ಭಾಗವಹಿಸಲು ಸಿದ್ಧತೆ ಮಾಡಿಕೊಳ್ಳಿ ಎಂದರು. ಆ ಪ್ರಕಾರವಾಗಿ ಒಂದು 600 ಮಕ್ಕಳು ಕೂಡ ಒಂದು 500 ದಿನ ಮತ್ತೆ 100 ಇವರು ಕೂಡ ಶಿಕ್ಷಕ ಸಂಘರು ಕೂಡ ಒಳ್ಳೆ ನಾದಸ್ವರದೊಡನೆ ಒಂದೇ ಒಂದು ಡೊಳ್ಳು ಕುಣಿತ ಹೆಚ್ಚಿಗೆ ಅಟ್ಯಾಚ್ ಮಾಡಬೇಡಿ. ನಾದಸ್ವರ ಡೊಳ್ಳು ಕುಣಿತ ಅವ್ರೇನು ಒಂದು ಇನ್ನೊಂದು ವೆಹಿಕಲ್ ಅಟ್ಯಾಚ್ ಮಾಡಿರ್ತಾರೆ ಅವರು ಸಾಧ್ಯಗಳು ಇರ್ತಾರೆ, ಅದಕ್ಕೆ ಡಿಸ್ಟರ್ಬ್ ಆಗ್ತದೆ. ಆ ಥರದಲ್ಲಿ ಒಂದು ಅಟ್ಯಾಚ್ ಮಾಡಿ ಜನಗಳ ಜೊತೆ ಪ್ರಶ್ನೆ ಹೋಗ್ತದೆ. ಸಂಜೆ ದೇವರು ಸರ್ಕಲ್ ಆಗೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಪುಷ್ಪಾರ್ಚನೆ ಮಾಡಿ ಗಣ್ಯರೆಲ್ಲ ಸೇರಿ ಪುಷ್ಪಾರ್ಚನೆ ಮಾಡಿ ಅಲ್ಲಿಂದ ಮೂವ್ ಆಗಿ ನಮ್ಮ ಕಲಾಮಂದಿರ ತಲುಪುತ್ತೆ. ಕಲಾಮಂದಿರದಲ್ಲಿ ನಮ್ಮ ಏನು ಪ್ರೋಟೋಕಾಲ್ ಪ್ರಕಾರ ಕಾರ್ಯಕ್ರಮ ಆಗ್ತದೆ. ಅಲ್ಲಿ ಆಯ್ದ ಗಣ್ಯರನ್ನ ಸನ್ಮಾನ ಮಾಡ್ತಕ್ಕಂಥದ್ದು ಮತ್ತೆ ಉಪನ್ಯಾಸ ಮಾಡ್ತಕ್ಕಂಥದ್ದು, ಅವರ ಕೊಡುಗೆಗಳನ್ನ ನೆನಪಿರ್ತಕ್ಕಂಥ ಒಂದು ವ್ಯವಸ್ಥೆ ಎಲ್ಲ ಆಗ್ತದೆ. ಅದು ಕೂಡ ಪ್ರೋಟೋಕಾಲ್ ಪ್ರಕಾರ ನಿಲ್ಲಲಾಗುತ್ತೆ. ಒಂದು ಲಘು ಉಪಹಾರ ಇದೆ. ಇದ್ರ ಬಗ್ಗೆ ಸಭೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾ. ಬಿವಿ ನಂದೀಶ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕರಾದ ನಿರ್ಮಲಾ, ವಿವಿಧ ಸ್ವಯಂ ಸಂಸ್ಥೆಗಳ ಮುಖಂಡರುಗಳಾದ ಎಲ್. ಕೃಷ್ಣ, ಸೌಭಾಗ್ಯ, ರಮೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮಂಡ್ಯ ಜಿಲ್ಲೆಯ ಮಳವಳ್ಳಿ, ಹಲಗೂರು ಸೇರಿದಂತೆ ವಿವಿಧ ಪೊಲೀಸ್ ಠಾಣೆ ವ್ಯಾಪ್ತಿಗಳಲ್ಲಿ ಮಹಿಳೆಯರಿಗೆ ವಂಚಿಸಿ ಅವರ ಮೈ ಮೇಲೆ ಇದ್ದ ಚಿನ್ನಾಭರಣಗಳನ್ನು ದೋಚುತ್ತಿದ್ದವರನ್ನು ಪೊಲೀಸರು ಬಂಧಿಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಂಗಳೂರಿನ ಬನ್ನೇರುಘಟ್ಟದ ಅಸ್ಕಾ ಮಸೀದಿ ಹತ್ತಿರದ 2ನೇ ಕ್ರಾಸ್ ನಿವಾಸಿ ನಾಸಿರ್ ಅಹಮದ್ ಪುತ್ರ ಮುನಾಜೀರ್ನನ್ನು ಬಂಧಿಸಲಾಗಿದೆ. ಈತನಿಂದ 226 ಗ್ರಾಂ ಚಿನ್ನ, ಹೋಂಡಾ ಆಕ್ರಿನಾ ಬೈಕ್ ವಶಕ್ಕೆ ಪಡೆಯಲಾಗಿದ್ದು, ಇದರ ಮೌಲ್ಯ 22.60 ಲಕ್ಷ ಆಗಿದೆ ಎಂದರು. ಹಲಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2 ಪ್ರಕರಣ, ಸಾತನೂರು ಹಾಗೂ ಕನಕಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇದೇ ಮಾದರಿಯಲ್ಲಿ ವಂಚಿಸಿ ಚಿನ್ನಾಭರಣ ದೋಚಿರುವುದು ಬೆಳಕಿಗೆ ಬಂದಿದೆ ಎಂದು ಹೇಳಿದರು. ಮಳವಳ್ಳಿ ತಾಲೂಕು ಹಲಗೂರಿನ ನಾಗೇಂದ್ರ ಹೆಚ್ರವರ ಅತ್ತೆ ಕಮಲಮ್ಮರಿಗೆ ಸಂಜೆ 6:15 ಸಮಯದಲ್ಲಿ ಮನೆಯ ಬಳಿ ಸಿಹಿ ತಿನಿಸನ್ನು ನೀಡಿದ್ದು, ಅದನ್ನು ತಿಂದ ನಂತರ ಕಮಲಮ್ಮ ಪ್ರಜ್ಞೆ ತಪ್ಪಿದ್ದು, ಅನಂತರ ಅವರ ಮೈಮೇಲಿದ್ದ 15 ಗ್ರಾಂ ತೂಕದ 6 ಚಿನ್ನದ ಬಳೆ, ಕುತ್ತಿಗೆಯಲ್ಲಿದ್ದ 30 ಗ್ರಾಂ ತೂಕದ ಚಿನ್ನದ ಸರ, 6 ಗ್ರಾಂ ತೂಕದ ಚಿನ್ನದ ಉಂಗುರವನ್ನು ದೋಚಿ ಪರಾರಿಯಾಗಿದ್ದನು. ಒಟ್ಟಾರೆ 12 ಲಕ್ಷ ಮೌಲ್ಯದ 126 ಗ್ರಾಂ ತೂಕದ ಚಿನ್ನಾಭರಣಗಳನ್ನು ದೋಚಿರುವ ಬಗ್ಗೆ ಹಲಗೂರು ಪೊಲೀಸ್ ಠಾಣೆಯಲ್ಲಿ ಕಮಲಮ್ಮರ ಅಳಿಯ ನಾಗೇಂದ್ರ ಪ್ರಕರಣ ದಾಖಲಿಸಿದ್ದರು. ಮಳವಳ್ಳಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ನಡೆದ ಅಪರಾಧ ಪ್ರಕರಣಗಳನ್ನು ಪತ್ತೆ ಮಾಡಲು ಮಳವಳ್ಳಿ ಡಿವೈಎಸ್ಪಿ ಕೃಷ್ಣಪ್ಪ ಅವರ ಒಂದು ನೇತೃತ್ವದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಮತ್ತು PI ಮಹೇಶ್ ಅವರ ಒಂದು ನೇತೃತ್ವದಲ್ಲಿ ಹಲಗೂರು ಸರ್ಕಲ್ ಮತ್ತು ಮಳವಳ್ಳಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ 2 ತಂಡಗಳನ್ನು ಮಾಡಿ ಒಟ್ಟು ಮನೆಗಳತನ ಮತ್ತು ಅಟೆನ್ಷನ್ ಡೈವರ್ಷನ್ ಈ ಥರ ಮಾಡ್ತಾ ಇರುವ 3 ಜನ ಆರೋಪಿತರನ್ನು ಬಂಧಿಸಿ ಅವರಿಂದ 540ಕ್ಕೂ ಹೆಚ್ಚು ಗ್ರಾಂ ತೂಕದ
ಬಂಗಾರದ ಆಭರಣ ಮತ್ತು ಇತರೆ ಸಾಮಾನುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಒಂದು ಪ್ರಮುಖ ಪ್ರಕರಣ ಅಂತಂತಂದರೆ, ಒಬ್ಬರು ಪುಟ್ಟ ವೆಂಕಟಯ್ಯ ಅಂಥೇಳಿ, ಇವರು ಹೊಸದೊಡ್ಡಿ ಗ್ರಾಮದವರು. ಒಂದು 6/3/2025 ಹಲಗೂರು ಠಾಣೆಯಲ್ಲಿ ಒಂದು ಪ್ರಕರಣವನ್ನು, ಮಳವಳ್ಳಿ ಗ್ರಾಮಾಂತರ ಠಾಣೆಯಲ್ಲಿ ಒಂದು ರಾತ್ರಿ ಮಳೆಗಾಲತನ ಒಂದು ಪ್ರಕರಣವನ್ನು ದಾಖಲು ಮಾಡಿರ್ತಾರೆ. ಈ ಪ್ರಕರಣದಲ್ಲಿ ಒಟ್ಟು 4,90,000 ಬೆಲೆ ಬಾಳುವ 75 ಗ್ರಾಮ್ ಚಿನ್ನಾಭರಣಗಳನ್ನು ಯಾರು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ ಅಂತೇಳಿ ಪ್ರಕರಣ ದಾಖಲಾಗಿರ್ತದೆ. ಈ ಪ್ರಕರಣವನ್ನು ದಾಖಲು ಮಾಡಲಿಕ್ಕೆ ಮಳವಳ್ಳಿ ಗ್ರಾಮಾಂತರ ಇನ್ಸ್ಪೆಕ್ಟರ್ ಮಹೇಶ್ ಮತ್ತು ಅವರ ನೇತೃತ್ವದ ತಂಡ, PSI ಶ್ರವಣ್ ದಾಸ್ ರೆಡ್ಡಿ, ಸಿಬ್ಬಂದಿಗಳಾದ ಕೌಶಿಕ್, ನಾಗೇಂದ್ರ ಇವರೆಲ್ಲ ಸೇರಿಕೊಂಡು ಈ ಪ್ರಕರಣದ 2 ಜನ ಆರೋಪಿತರು, ಒಬ್ಬನು ಸೈಯದ್ ಅಹಮದ್ ಅಂತೇಳಿ, ಇನ್ನೊಬ್ಬನು ತಸ್ಲಿಂ ಪಾಷಾ ಅಂತೇಳಿ, ಈ 2 ಆರೋಪಿತರನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗೂ ಇವರಿಂದ ಒಟ್ಟು 7 ಪ್ರಕರಣಗಳಿಗೆ ಬೇಕಾದ 319 ಗ್ರಾಮ್ ಬಂಗಾರದ ಆಭರಣಗಳು ಮತ್ತು 132 ಗ್ರಾಮ್ ಬೆಳ್ಳಿ ಆಭರಣಗಳನ್ನು ಸೇರಿದಂತೆ ಒಟ್ಟು 4 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಒಟ್ಟು 3 ಪ್ರಕರಣಗಳು ಮಳವಳ್ಳಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಗೆ ಬಂದಿದ್ದು ಮತ್ತು ಮಂಡ್ಯ ವೆಸ್ಟ್ ಪೊಲೀಸ್ ಠಾಣೆದ ಒಂದು ಪ್ರಕರಣ, ಮಳವಳ್ಳಿ ಟೌನ್ದು ಒಂದು ಪ್ರಕರಣ, ಕೆಸ್ತೂರು ಠಾಣೆದು ಒಂದು ಪ್ರಕರಣ ಮತ್ತು ರಾಮನಗರ ಬೆಂಗಳೂರು ಸಿಟಿಯ ತಲಗಟ್ಟಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಪ್ರಕರಣ ಸೇರಿದಂತೆ ಒಟ್ಟು 7 ಪ್ರಕರಣದಲ್ಲಿ ಬೇಕಾಗುದ್ದ ಆಭರಣಗಳು ಸೇರಿ ಒಟ್ಟು 25 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಆಭರಣಗಳನ್ನು ಅವರಿಂದ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಇನ್ನೊಂದು ಭಾಳ ಪ್ರಮುಖ ಪ್ರಕರಣ ಹಲಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಇದೇ ತಿಂಗಳ 8ನೇ ತಾರೀಕು ದಾಖಲಾಗಿತ್ತು. ಇದರಲ್ಲಿ ಒಬ್ಬರು ವಯಸ್ಸಾದ ಅಜ್ಜಿ ಕಮಲಮ್ಮ ಅಂತೇಳಿ, ಇವರು ಮನೆಯಲ್ಲಿದ್ದಾಗ ಯಾರೋ ಅಪರಿಚಿತರು ಬಂದು ಪರಿಚಯ ಮಾಡಿಕೊಂಡು ಇವರಿಂದ ಅಟೆನ್ಷನ್ ಡೈವರ್ಷನ್ ಟೈಪ್ ಮಾಡಿಕೊಂಡು ಒಟ್ಟು 126 ಗ್ರಾಮದ ಚಿನ್ನಾಭರಣಗಳನ್ನು ಕಬಳಿಸಿಕೊಂಡು ಹೋಗಿದ್ದಾರೆ ಅಂತೇಳಿ ಒಂದು ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣ ಪತ್ತೆ ಮಾಡಲಿಕ್ಕೆ CPI ಶ್ರೀಧರ್ ಅವರ ನೇತೃತ್ವದಲ್ಲಿ PSI ಲೋಕೇಶ್, ಹಲಗೂರು PSI ಮತ್ತು ಅವರ ತಂಡ, ಒಬ್ಬ ಆರೋಪಿ ಮುನಾಜಿರ್ ಅಂತೇಳಿ, ಈತ ಕಳೆದ ಹಲವಾರು ಪ್ರಕರಣಗಳಲ್ಲಿ ಸಹಿತ ಅರೆಸ್ಟ್ ಆಗಿದ್ದ, MOB ಕಾರ್ಡ್ ಈಗಾಗಲೇ ಇದೆ. ಈತ ಯಾವ ಥರ ಅಟೆನ್ಷನ್ ಡೈವರ್ಷನ್ ಮಾಡೋದೇನಂತಂದರೆ, ಎಲ್ಲಿ ವಯಸ್ಸಾದವರು ಹೆಂಗಸರು ಇರ್ತಾರೆ, ಒಬ್ಬರೇ ಇರ್ತಾರೆ, ಅಂಥವ್ರನ್ನ ಐಡೆಂಟಿಫೈ ಮಾಡಿಕೊಂಡು ಆ ಮನೆಗಳಿಗೆ ಒಂದು ಹಣ್ಣು ಥರ ತೆಗೆದುಕೊಂಡು ಹೋಗಿ ನಿಧಾನಕ್ಕೆ ಅವ್ರನ್ನ ಪರಿಚಯ ಮಾಡಿಕೊಂಡು ನಂತರದಲ್ಲಿ ಅವ್ರ ಮನೆ ಒಳಗಡೆ ಹೋಗಿ ಟೀ ಅಂತೇಳಿ ಕುಡಿಲಿಕ್ಕೆ ಒಂದು ಕೂತ್ಕೊಂಡಾಗ ಮತ್ತು ಬರುವ ಒಂದು ಟ್ಯಾಬ್ಲೆಟ್ಗಳನ್ನು ಅವರಿಗೆ ನೀಡಿ ಅವರಿಂದ ಗೊತ್ತಾಗದ ರೀತಿಯಲ್ಲಿ ಏನೋ ಅವರು ಧರಿಸಿದ ಆಭರಣ ಇರ್ಬೋದು ಅಥವಾ ಅವ್ರ ಮನೆಯಲ್ಲಿದ್ದ ಆಭರಣಗಳನ್ನು ದೋಚಿಕೊಂಡು ಹೋಗ್ತಾ ಇದ್ದ. ಇದೇ ಥರ ಹಲವಾರು ಪ್ರಕರಣಗಳು ಸಹಿತ ದಾಖಲಾಗಿತ್ತು. ಈ ಆರೋಪಿತನನ್ನು ದಸ್ತಗಿರಿ ಮಾಡಿದ ಮೇಲೆ ಒಟ್ಟು 4 ಪ್ರಕರಣ, ಹಲಗೂರು ಠಾಣೆಯ 2 ಪ್ರಕರಣ ಮತ್ತು ಸಾತನೂರು ಮತ್ತು ಕನಕಪುರ ಗ್ರಾಮಾಂತರ, ಹೀಗೆ ರಾಮನಗರ ಜಿಲ್ಲೆ 2 ಪ್ರಕರಣ ಸೇರಿದಂತೆ ಒಟ್ಟು 4 ಪ್ರಕರಣಗಳಲ್ಲಿ ಬೇಕಾದ 226 ಗ್ರಾಮ್ ಬಂಗಾರದ ಆಭರಣಗಳನ್ನು ಆತನಿಂದ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟಾರೆಯಾಗಿ 2 ಪ್ರಕರಣಗಳನ್ನು ನಮ್ಮ ತಂಡದವರು ಕಡಿಮೆ ಅವಧಿಯಲ್ಲಿ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಪೊಲೀಸರ ತಂಡವು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಲಗೂರು ಪೊಲೀಸ್ ಠಾಣಾ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಸೇವೆಯನ್ನು SP ಮಲ್ಲಿಕಾರ್ಜುನ ಬಾರದಂಡಿಯವರು ಶ್ಲಾಘಿಸಿ ಪ್ರಶಂಸೆ ವ್ಯಕ್ತಪಡಿಸಿದರು. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ್ ಅವರ ಮೇಲೆ ಹಲ್ಲೆ, ಅಕ್ರಮ ಬಂಧನ, ಗೂಂಡಾವರ್ತನೆ ಖಂಡಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಕರೆಯ ಮೇರೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಮೇ 24ರಂದು ಕಲಬುರಗಿ ಚಲೋ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ತಿಳಿಸಿದರು.
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿಯಲ್ಲಿ ವಿಪಕ್ಷ ನಾಯಕರಿಗೆ ಕಾನೂನಾತ್ಮಕವಾಗಿ ರಕ್ಷಣೆ ಒದಗಿಸಬೇಕಾದ ಪೊಲೀಸರು ಸಚಿವ ಪ್ರಿಯಾಂಕ್ ಖರ್ಗೆ ಏಜೆಂಟರಂತೆ ವರ್ತಿಸುತ್ತಿದ್ದು, ಹಲ್ಲೆ ಮಾಡಿದ ಕಾಂಗ್ರೆಸ್ ಗೂಂಡಾ ಕಾರ್ಯಕರ್ತರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಖಂಡಿಸಿದರು. ವಿಪಕ್ಷ ನಾಯಕರು ಹಾಗೂ ಬಿಜೆಪಿ ವಿರುದ್ಧ ದ್ವೇಷದ ರಾಜಕಾರಣ ಮಾಡುವ ಪ್ರಿಯಾಂಕ್ ಖರ್ಗೆ ಸಚಿವ ಸ್ಥಾನದಲ್ಲಿ ಮುಂದುವರಿಯುವ ಯಾವುದೇ ನೈತಿಕತೆ ಇಲ್ಲ. ಅವರು ವಿಪಕ್ಷ ನಾಯಕರ ಕ್ಷಮೆ ಕೇಳಬೇಕು, ಕೂಡಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಗೂಂಡಾ ವರ್ತನೆ ತೋರಿದ ಕಾಂಗ್ರೆಸ್ ಕಾರ್ಯಕರ್ತರನ್ನು ಬಂಧಿಸಿ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕಲಬುರಗಿ ಚಲೋ ಕರೆ ನೀಡಲಾಗಿದೆ ಎಂದು ತಿಳಿಸಿದರು. ನಮ್ಮ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾಗಿರೋಂಥ ಛಲವಾದಿ ನಾರಾಯಣ ಸ್ವಾಮಿ ಅವರ ವಿರುದ್ಧ ನಡೆದಂಥ ಹಲ್ಲೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಮತ್ತು ಏನು ಪ್ರಿಯಾಂಕಾ ಖರ್ಗೆ ಅವರು ತಾವು ನೋಡ್ಬೋದು, ಈ ಸರ್ಕಾರ ಬಂದಾಗಿಂದನೂ ಕೂಡ ಒಂಥರ ಬೇಜವಾಬ್ದಾರಿಗಳ ಹೇಳಿಕೆಗಳನ್ನ ಕೊಡೋದು, ಅವರು ಮಾತಾಡೋ ರೀತಿಗಳಾಗ್ಬೋದು, ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಬೇಕಾದ್ರೆ ಅವರ ವರ್ತನೆ ಇರ್ಬೋದು, ತಾವು ಕೂಡ ಎಲ್ಲರೂ ಗಮನಿಸಿದಿರಿ. ಈ ಸರ್ಕಾರದಲ್ಲಿ ಅಸಂಬದ್ಧ ಹೇಳಿಕೆಗಳು, ಬೇಜವಾಬ್ದಾರಿ ಹೇಳಿಕೆ ಕೊಡೋವಂಥ ಸಚಿವರು ಯಾರು ಇದ್ದರೆ ಅದು ಪ್ರಿಯಾಂಕಾ ಖರ್ಗೆ ಅವರು. ಇವತ್ತು ನಮ್ಮ ರಾಜ್ಯದಲ್ಲಿ ಒಬ್ಬ ಪ್ರಮುಖ ದಲಿತ ಮುಖಂಡರಾದಂಥ ವಿರೋಧ ಪಕ್ಷದ ನಾಯಕರಾಗಿರೋಂಥ ಛಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಏನು ದಿಗ್ಬಂಧನ ಹಾಕಿ ಅವ್ರ ಕಾರ್ ಮೇಲೆ ಇಂಕ್ಗಳನ್ನ ಚೆಲ್ಲಿ ಅವ್ಯಾಚ್ಯ ಶಬ್ದಗಳಿಂದ ಅವ್ರನ್ನ ನಿಂದಿಸಿರೋಂಥದ್ದಾಗ್ಬೋದು, ಇವೆಲ್ಲವನ್ನು ಗಮನಿಸಿದ್ರೆ ನಿಜಕ್ಕೂ ಕೂಡ ಇದು ರಿಪಬ್ಲಿಕ್ ಆಫ್ ಕಲಬುರ್ಗಿನ ಅಥವಾ ಏನು ಇಲ್ಲಿ ಈ ಸರ್ಕಾರದಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ ಇವತ್ತು ಪೊಲೀಸವರು ರಕ್ಷಣೆ ಕೊಡೋಕ್ಕಾಗ್ತಾಯಿಲ್ಲ, ಅವ್ರನ್ನೂ ಅಷ್ಟೊಂದು ಜನ ರೌಡಿಗಳ ರೀತಿ ಅವ್ರನ್ನೊಬ್ಬರನ್ನ ಅಡ್ಡ ಹಾಕಿ ಆ ಅವ್ಯಾಚ್ಯ ಪದಗಳಿಂದ ಬೈದು ಅವ್ರಿಗೆಲ್ಲ ನಿಂದಿಸ್ತಾಯಿದ್ರು ಕೂಡ ಒಂಥರ ಏನೋ ಅಲ್ಲಿ ನಾಟಕ ನಡೀತಿದೆ ಅನ್ನೋ ದೃಷ್ಟಿನಲ್ಲಿ ಪೊಲೀಸರು ನಿಂತಿರೋದು ನೋಡಿದ್ರೆ ನಿಜಕ್ಕೂ ಕೂಡ ಹಾಸ್ಯಾಸ್ಪದ. ಇವತ್ತು ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿರೋಂಥ ಛಲವಾದಿ ನಾರಾಯಣ ಸ್ವಾಮಿಯವ್ರಿಗೆ ಈ ಕತೆ ಆದರೆ ಸಾಮಾನ್ಯ ಜನರ ಕತೆ ಏನು ಅಂತ ನಮ್ಮೆಲ್ಲರಿಗೂ ಪ್ರಶ್ನೆ ಮೂಡುತ್ತೆ. ಏನು ಮೇಲ್ಮನೆಯಲ್ಲಿ ಛಲವಾದಿ ನಾರಾಯಣ ಸ್ವಾಮಿಯವರು ಖರ್ಗೆ ಕುಟುಂಬದ ವಿರುದ್ಧ ತಮಗೂ ಗೊತ್ತು ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿ ಆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅಂತ ಏನಿದೆ ಆ KIDBನಲ್ಲಿ ಅವ್ರಿಗೆ ಅಲಾಟ್ ಆಗಿದ್ದಂಥ ಜಮೀನನ್ನು ವಾಪಸ್ ಕೊಟ್ಟಿರೋದ ಸೇಡೇನಾರು ಇಟ್ಕೊಂಡು ಈ ರೀತಿ ಮಾಡ್ತಾಯಿದ್ದಾರಾ, ಅಥವಾ ನಿಮಗೆ ನಿಮ್ಮ ಪಕ್ಷದಲ್ಲೇ ಇದ್ದರು ಮುಂಚೆ, ನಿಮಗೇನು ಅವ್ರಿಗೆ ಗೌರವ ಕೊಡೋಕ್ಕಾಗಲಿಲ್ಲ, ನಮ್ಮ ಪಾರ್ಟಿಲಿ ಬಂದ ಮೇಲೆ ಅವ್ರಿಗೆ ಒಬ್ಬ ದಲಿತರ ಮುಖಂಡರನ್ನ ಕರ್ಕೊಂಡೋಗಿ ನಾವು ಮೇಲ್ಮನೆ ವಿರೋಧ ಪಕ್ಷ ನಾಯಕರು ಮಾಡಿದ್ದೀವಿ ಅನ್ನೋದೇನಾದರೂ ನಿಮಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ವಾ? ಏನು ನಿಮ್ಮ ಉದ್ದೇಶ? ಯಾಕೆ ಈ ರೀತಿ ಯಾವಾಗಲೂ ಕೂಡ ಈ ಸರ್ಕಾರ ಬಂದಾಗಿಂದ ನಾವು ಅಹಿಂದ ನಾಯಕ ಅಂತ ಹೇಳ್ಕೊತಿದ್ದಂಥ ಸಿದ್ದರಾಮಯ್ಯ ಇವತ್ತು ಅಹಿಂದದಲ್ಲಿ ಹಿಂದುಳಿದ ವರ್ಗದವ್ರ ಪರವಾಗೂ ಇಲ್ಲ, ದಲಿತರ ಪರವಾಗೂ ಇಲ್ಲ, ಉಳ್ಕೊಂಡಿರೋದು ಒಂದೇ ಒಂದು ಆ ಅಕ್ಷರ ಮಾತ್ರ. ಅಲ್ಪಸಂಖ್ಯಾತರು ಓಲೈಕೆ, ಅಲ್ಪಸಂಖ್ಯಾತರು ಓಟ್ಗೋಸ್ಕರ ತುಷ್ಟೀಕರಣ ರಾಜಕಾರಣ ಬಿಟ್ಟರೆ ಬೇರೆ ಏನೂ ಕೂಡ ಈ ಸರ್ಕಾರ ಮಾಡ್ತಾಯಿಲ್ಲ. ಇದ್ರ ವಿರುದ್ಧ ನಾವು ನಾಳೆ 24ನೇ ತಾರೀಕು ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಕಲಬುರಗಿ ಜಿಲ್ಲೆನಲ್ಲೇ, ಕಲಬುರಗಿ ಹೆಡ್ ಕ್ವಾರ್ಟರ್ನಲ್ಲೇ ನಾವು ಒಂದು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೇವೆ. ಗೋಷ್ಠಿಯಲ್ಲಿ ಬಿಜೆಪಿಎಸ್ಸಿ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಪರಮಾನಂದ್, ಜಿಲ್ಲಾಧ್ಯಕ್ಷ ವಸಂತ್ ಕುಮಾರ್, ಜಿಲ್ಲಾ ವಕ್ತಾರ CT ಮಂಜುನಾಥ್, ಕೆಂಪಬೋರಯ್ಯ, ನಿತ್ಯಾನಂದ, ಯೋಗೇಶ್, ಧರಣಿ ಇದ್ದರು. ಕತ್ರಘಟ್ಟ ಗ್ರಾಮದ ದಲಿತ ಯುವಕ ಜಯಕುಮಾರ್ನನ್ನು ಬೆಂಕಿಗೆಸೆದು ಹತ್ಯೆಗೈದ ಪ್ರಕರಣವನ್ನು ತ್ವರಿತ ನ್ಯಾಯಾಂಗ ತನಿಖೆ ವಹಿಸಿ ಕರ್ತವ್ಯ ಲೋಪವೆಸಗಿದ ಪೊಲೀಸ್, ತಾಲೂಕು ಹಾಗೂ ಜಿಲ್ಲಾಡಳಿತ ವ್ಯವಸ್ಥೆಯ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕದಸಂಸ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೇ 17ರಂದು ಜಮೀನು ವಿವಾದದಲ್ಲಿ ಜಯಕುಮಾರ ಮತ್ತು ಅನಿಲ್ ಕುಮಾರ್ ಅವರ ನಡುವೆ ಜಗಳವಾಗಿದ್ದು, ಜಯಕುಮಾರ್ಗೆ ಕೊಲೆ ಬೆದರಿಕೆಯಾದ
ಹಿನ್ನೆಲೆ ಮೇ 15ರಂದು ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿತ್ತು ಎಂದರು. ಮೇ 15ರಂದು ನೀಡಿದ ದೂರನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ವಹಿಸಿರುವುದೇ ಜಯಕುಮಾರ್ ಹತ್ಯೆಗೆ ಕಾರಣವಾಗಿದ್ದು, ಪೊಲೀಸರು ಕರ್ತವ್ಯ ಲೋಪ ಎಸಗಿರುವುದು ಆರೋಪಿ ಅನಿಲ್ ಕುಮಾರ್ ರಕ್ಷಣೆಗೆ ನಿಂತಂತಿದೆ. ಅದಲ್ಲದೆ ಕಾಣದ ಕೈಗಳ ಕುಮ್ಮಕ್ಕಿನಿಂದ ಪೊಲೀಸ್ ತಾಲೂಕು ಜಿಲ್ಲಾಡಳಿತ ವ್ಯವಸ್ಥೆಯು ಶಾಮೀಲಾಗಿರುವುದು ಕಾಣುತ್ತಿದೆ ಎಂದು ದೂರಿದರು. ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನಲ್ಲಿ ಕತ್ತರಘಟ್ಟ ಎಂಬ ಗ್ರಾಮದಲ್ಲಿ ನಡೆದಿರತಕ್ಕಂಥ ಒಂದು ಕ್ರೂರ ಘಟನೆಯನ್ನು ಅತ್ಯಂತ ತೀವ್ರವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಖಂಡಿಸ್ತದೆ. ಇದರಲ್ಲಿ ಒಂದು ವ್ಯವಸ್ಥಿತವಾಗಿ ಕೊಲೆ ಮಾಡಿ ಹುಲ್ಲು ಬಣಮೆ ಬೆಂಕಿ ಒಳಿಕೆ ಹಾಕಿರ್ತಕ್ಕಂಥ ಒಂದು ಪ್ರಕರಣವನ್ನು ಆತ್ಮಹತ್ಯೆ ಪ್ರಕರಣ ಅಂತ ಬಿಂಬಿಸಿ ಕೊಲೆಪಾತಕರನ್ನು ರಕ್ಷಣೆ ಮಾಡುವ ಮತ್ತು ಸರ್ಕಾರಕ್ಕೆ ಬರುವ ಕಳಂಕವನ್ನು ತಪ್ಪಿಸಿಕೊಳ್ಳೋ ಹುನ್ನಾರವನ್ನು ಜಿಲ್ಲಾಡಳಿತ ಮಾಡಿರೋದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡನೆ ಮಾಡ್ತದೆ. ಮಾಧ್ಯಮ ಮಿತ್ರರೇ, ತಾವು ಹೋಗಿ ನೋಡಿದರೂ ಕೂಡ ಗೊತ್ತಾಗಬೇಕು, ಇಂಥದ್ದೊಂದು ದಾರುಣ ಘಟನೆ ಬೆಂಕಿಗೆ ಹಚ್ಚಿ ತಾನೇ ಹೋಗಿ ಬೀಳ್ಬೋದಾ ಅಥವಾ ಬಿದ್ದವನು ಒದ್ದಾಡದೇನೆ ಸಾಯ್ತಾನ? ಈ ಘಟನೆಗಳನ್ನು ಕಣ್ಣಿಂದ ನೀವು ನೋಡಬೇಕು, ಗೊತ್ತಾಗ್ತದೆ ಪೊಲೀಸ್ನವರು ಎಷ್ಟು ಹೀನಾಯವಾಗಿ ಈ ಪ್ರಕರಣವನ್ನು ಗಮನಿಸಿದ್ದಾರೆ, ತಮ್ಮ ಕರ್ತವ್ಯ ಲೋಪವನ್ನು ಮಾಡಿದ್ದಾರೆ ಅನ್ನೋದು ನಿಮಗೆ ಕಣ್ಣಿಗೆ ರಾಚುವ ರೀತಿಯಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಇಡೀ ಕಾಣದ ಕೈಗಳ ಕುಮ್ಮಕ್ಕಿನಿಂದ ಇಡೀ ಪ್ರಕರಣವನ್ನು ಮುಚ್ಚಿಡಲಿಕ್ಕೆ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪೊಲೀಸ್ ವ್ಯವಸ್ಥೆ ಪ್ರಯತ್ನ ಮಾಡಿದೆ. ಆ ಕಾರಣಕ್ಕಾಗಿ ಇದು ಆತ್ಮಹತ್ಯೆ ಅಂತೇಳಿ ಬಿಂಬಿಸಿ ತಪ್ಪು ಸಂದೇಶವನ್ನು ಜನತೆಗೆ ಕೊಟ್ಟಿದ್ದಾರೆ. ಹಾಗಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಹಳ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ನೀವು ಕೂಡ ಸತ್ಯಾನ್ವೇಷಣೆ ಮಾಡುವ ಪ್ರಯತ್ನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಇದು ನಿಜವಾಗಿಯೂ ವ್ಯವಸ್ಥಿತವಾಗಿ ಕೊಲೆ ಮಾಡಿರೋದು, ಅವನನ್ನು ಒಡೆದು ಸತ್ತ ಮೇಲೆ ಬೆಂಕಿಗೆ ಎಸೆಕ್ಕೆ ಹೋಗಿದ್ದಾನೆ, ಅದು ಮಧ್ಯಕ್ಕೂ ಎಸೆಯೋಕ್ಕಾಗಿಲ್ಲ ಅವನ ಕೈಲಿ, ಸುಮ್ಮನೆ ಜಸ್ಟ್ ಬೆಂಕಿ ಮೆದೆಗೂ ಒಂದು ಅಡಿ ಡಿಸ್ಟೆನ್ಸಲ್ಲಿ ಉಳಿಸ್ಬಿಟ್ಟಿದ್ದಾನೆ. ಉಳಿಸಿ ಆ ಮನುಷ್ಯ ಸತ್ತಿದ್ದಾನೆ, ಬೆಂಕಿಗೆ ಬಿದ್ದು ಸತ್ತಿದ್ದಾನೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಆಗಿದೆ. ಪೊಲೀಸ್ನವ್ರು ಇದರಲ್ಲಿ ಆ ಹೆಣ್ಮಗಳನ್ನು, ಅವನ ಹೆಂಡತಿಯನ್ನು ಕರ್ಕೊಂಡೋಗಿ ಲಕ್ಷ್ಮಿ KB ಅನ್ನೋರನ್ನ ಕರ್ಕೊಂಡೋಗಿ ಇದು ಆತ್ಮಹತ್ಯೆ ಅಂತ ಹೇಳು ಅಂತೇಳಿ ಅವರು ಒಂದು ಅರ್ಜಿ ಬರ್ಕೊಂಡೋಗಿದ್ದಾರೆ. ಈ ಅರ್ಜಿ ಕೊಡೋಕ್ಕೋದ್ರೆ ಈ ಅರ್ಜಿ ಬೇಡ ಅಂಥೇಳಿ ಒಂದು ಹೇಳಿಕೆ ಮಾಡಿ ಆತ್ಮಹತ್ಯೆ ಅಂತೇಳಿ FIR ಮಾಡಿದ್ರ ಮೂಲಕ ಮಾಡಿದ್ದಾರೆ. ವಾಸ್ತವವಾಗಿ 15ನೇ ತಾರೀಕು ಘಟನೆ ಆಗಿದೆ, ಒಂದು ಜಮೀನು ವಿವಾದಕ್ಕೆ. ಸರ್ವೆ ನಂಬರ್ 5ರಲ್ಲಿ ಕತ್ತರಘಟ್ಟ ಸರ್ವೆ ನಂಬರ್ 5ರಲ್ಲಿ 1.5 ಎಕರೆ ಜಮೀನು ಅವರಿಗೆ ಮೂಲ ಮಂಜೂರಾತಿ ಆಗಿದೆ, 2.5 ಎಕರೆ ಬಗರ್ಕುಪ್ ಸಾಗುವಳಿ ಮಾಡ್ತಾ ಇದ್ದಾರೆ. ಆ ಜಮೀನೊಳಕ್ಕೆ ಹೋಗಿ ಹುಲ್ಲು ಬಣಮೆ ಹಾಕಿ ದೌರ್ಜನ್ಯದಿಂದ ಆ ಭೂಮಿಯನ್ನು ಕಸಿದುಕೋಬೇಕು ಅಂತೇಳಿ ಷಡ್ಯಂತ್ರ ಮಾಡೋದಕ್ಕೆ ಹಿನ್ನೆಲೆಯಲ್ಲಿ 15ನೇ ತಾರೀಕು ಗಲಾಟೆ ಆಗಿದೆ, 16ನೇ ತಾರೀಕು ಕಂಪ್ಲೇಂಟ್ ಕೊಟ್ಟವ್ರೆ, ಪೊಲೀಸ್ನವರು ಯಾವುದೇ ಕ್ರಮ ಕೈಗೊಂಡಿಲ್ಲ. 17ನೇ ತಾರೀಕು ಈ ಘಟನೆ ಘಟಿಸಿದೆ. ಇಂಥ ಕ್ರೂರ ಒಂದು ಮನಸ್ಥಿತಿಯಿಂದ ಅವ್ರನ್ನ ಕೊಂದಿರ್ತಕ್ಕಂಥ ಈ ಘಟನೆಯನ್ನು ನಾವು ಅತ್ಯಂತ ತುಂಬ ನೋವಿನಿಂದ ಖಂಡಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ. ಗೋಷ್ಠಿಯಲ್ಲಿ ಮೈಸೂರು ವಿಭಾಗೀಯ ಸಂಚಾಲಕ KM ಅನಿಲ್ ಕುಮಾರ್, ಜಿಲ್ಲಾಧ್ಯಕ್ಷ B ಆನಂದ್, ಮಹಿಳಾ ಜಿಲ್ಲಾಧ್ಯಕ್ಷೆ ಸುಷ್ಮಿತಾ ಆನಂದ್, ಕಾರ್ಯದರ್ಶಿ ನಾಗರಾಜ್, ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್, ಮಹದೇವ, ಶರಾವತಿ ಇದ್ದರು. ಮದ್ದೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಬಸವರಾಜ್ ರವರ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು. ತಾಲೂಕಿನಲ್ಲಿ ಪಡಿತರವನ್ನು ಸರಿಯಾಗಿ ವಿತರಿಸುತ್ತಿಲ್ಲ ಎಂಬ ಸದಸ್ಯರ ದೂರಿಗೆ ತಾಲೂಕು ಪಡಿತರ ವಿತರಕರ ಸಂಘದ ಅಧ್ಯಕ್ಷ ನಾಗೇಶ್ ಮಾತನಾಡಿ, ನಮಗೆ ಸರ್ಕಾರದ ವತಿಯಿಂದ ನೀಡಿರುವ ಎಲ್ಲಾ ಕಾರ್ಡುಗಳಿಗೆ 3-4 ದಿನಗಳಲ್ಲಿ ಪಡಿತರ ವಿತರಿಸಲಾಗುತ್ತದೆ. ಕಾರಣಾಂತರಗಳಿಂದ ಯಾವುದೋ ಸಮಾರಂಭಗಳಿಗೆ ಹಾಗೂ ದೂರದ ಬೆಂಗಳೂರಿನಿಂದ ಬಂದು ಕೊಳ್ಳುವವರು ಮಾತ್ರ ಇರುತ್ತಾರೆ. ಪ್ರತಿದಿನ ಅಂಗಡಿಯನ್ನು ತೆಗೆದುಕೊಳ್ಳುವುದು ಯಾವುದೇ ಪ್ರಯೋಜನವಿಲ್ಲ. ಜೊತೆಗೆ ಪಡಿತರ ವಿತರಿಸಲು ಸಹಾಯಕರಿಗೆ ನಾವೇ ನಮ್ಮ ಕಮಿಷನ್ ಹಣದಲ್ಲಿ ಅವರಿಗೂ ನೀಡುತ್ತೇವೆ. ತಿಂಗಳು ಪೂರ್ತಿ ಅಂಗಡಿ ತೆರೆದು ಉಳಿದರೆ ಅವರಿಗೆ ಯಾರು ಹಣ ನೀಡುತ್ತಾರೆ ಎಂದು ಸಭೆಯಲ್ಲಿ ತಿಳಿಸಿದರು. ವಿತರಣೆ ಮಾಡಬೇಕು ಅಂದ್ಕೊಳ್ಳಿ, ನಮಗೂ ಕೂಡ ಒಂದು ಆದೇಶ ಇದೆ, ನಾವು ಮಾಹಿತಿ ಇದೆ. ಕೆಲವು ಅಂಗಡಿಗಳಲ್ಲಿ ಆಗ್ತಿರ್ಬೋದು, ನಾವು ನಮ್ಮ ಏನು ಸಂಬಂಧಪಟ್ಟಂಗೆ ಅಲ್ಲೇ ಬಯೋಮೆಟ್ರಿಕ್ ತಗೋತೀವಿ, ವಿತರಣೆ ಮಾಡ್ತೀವಿ, ಅಲ್ಲೇನೆ ಸ್ಪಾಟಲ್ಲೇ ವಿತರಣೆ ಮಾಡ್ತೀವಿ.
ಅದು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಎಷ್ಟು ಬರ್ತಾರೆ ಅದು ವಿತರಣೆ ಮಾಡ್ತೀವಿ. ಖಾಲಿ ಆದ ನಂತರ ನಾವು ನಮ್ಗೇನು ಅಲ್ಲಿ ಕೆಲಸ ಇರೋದಿಲ್ಲ. ವಿತರಣೆ ಆದ ನಂತರ ನಮ್ಗೇನಲ್ಲಿ ಕೆಲಸ ಇರೋದಿಲ್ಲ. ಈಗ 400-500 ಕಾರ್ಡ್ ವಿತರಣೆ ಆದಮೇಲೆ ನಮ್ಗೇನಲ್ಲಿ ಗೋಡನ್ನಲ್ಲಿ ನಮ್ಮ ಊರುಗಳಲ್ಲಿ ಗೋಡನ್ ತೆಗಿದ್ದೀರ ನಾವು. ಹಂಗಾಗಿ 3 ದಿವಸ ಇಲ್ಲಿ 4 ದಿವಸ 5 ದಿವಸ 6 ದಿವಸ ವಿತರಣೆ ಮುಗಿಯವರೆಗೂ ನಮ್ಗೆ ಏನು ಕಾರ್ಡ್ ಬರ್ತಿದ್ದೋ 400-500 ಕಾರ್ಡು ಆ ವಿತರಣೆ ಆಗುವವರೆಗೂ ನಾವು ತೆಗೆದಿರ್ತೀವಿ. ಅನಂತರ ನಾವು ಅಲ್ಲೇನು ನಮಗೇನು ವಿತರಣೆ ಆದಮೇಲೆ ನಮ್ದೇನು ಅಲ್ಲಿ ಪಾತ್ರ ಇರೋದಿಲ್ಲ. ಹಂಗಾಗಿ ಅಲ್ಲೇ ಇರ್ತೀವಿ. ಏನಾದ್ರು 1-2 ಈಗ ಬೆಂಗಳೂರಲ್ಲಿ ಇರ್ತಾರೆ, ಅಲ್ಲಿ ಇಲ್ಲಿ ಇರ್ತಾರೆ, ಅಥವಾ ಮದುವೆಗೆ ಹೋಗಿರ್ತಾರೆ ಅಂಥವರು ಬಂದಾಗ ಕೂಡ ನಾವು ಬೆಳಿಗ್ಗೆ ಟೈಮ್ ತೆಗೆದು ಅವ್ರಿಗೆ ವಿತರಣೆ ಮಾಡ್ತೀವಿ. ಅದೇ ನಮಗೇನು ಸಮಸ್ಯೆ ಏನು ಅನಿಸ್ತಿಲ್ಲ. ಮೊನ್ನೆ ಸದಸ್ಯರು ಹೇಳ್ತಾ ಇದ್ದಾರೆ ಅದು ಬಯೋಮೆಟ್ರಿಕ್ 8 ಗಂಟೆಗೆ ತೆಗಿಬೇಕು ಅಂತ. 7 ಗಂಟೆಯಿಂದ ಒಂದು 9:30 ಗಂಟೆ ನಾವು 9:30 ಗಂಟೆ ಕೊಡ್ತಾ ಇರ್ತೀವಿ. 10 ಗಂಟೆ ಆದಮೇಲೆ ಸರ್ವರೇ ಇರುವುದಿಲ್ಲ. ನಾವು ಏನು 9:30 ಬೆಳಿಗ್ಗೆ 7 ಗಂಟೆಯಿಂದ 9:30 ಗಂಟೆ ಕೊಡ್ತೀವಿ ನಾವು. ಅದನ್ನು 2 ಕಾರ್ಡು 3 ಕಾರ್ಡು 10 ಗಂಟೆಯಿಂದ 12 ಗಂಟೆವರೆಗೂ ಕೂಡ ಅದು ತಗೊಳ್ಳೋದೇ ಇಲ್ಲ. ಹಂಗಾದಾಗ ಜನಗಳು ಕೂಡ ಇರುವುದಿಲ್ಲ. ನಮಗೆ ಕೆಲಸ ಇದೆ ಹೊರಟೋಗ್ಬಿಡ್ತೀವಿ, ನಾವು ನಾಳೆ ಬರ್ತೀವಪ್ಪ ಅಂತ ಹೊರಟ್ಬಿಡ್ತಾರೆ. ಹಂಗಾಗಿ ನಮಗೆ ಸರ್ವರ್ದು ಒಂದು ಸಮಸ್ಯೆ ಇದೆ. ಬೆಳಗ್ಗೆ 7 ಗಂಟೆಯಿಂದ 9:30 ಗಂಟೆ ಸರ್ವರ್ ಇರ್ತದೆ. ಆಮೇಲೆ 9:30 ಗಂಟೆ ಸರ್ವರೇ ಇರುವುದಿಲ್ಲ. ಅದು ನಾವೇನು 100 ಕಾರ್ಡು 50 ಕಾರ್ಡು ಕೊಟ್ಟಿರ್ತೀವಿ, ಅದನ್ನು 2 ಅವರ್ ಆದರೂ ನಾವು 1 ಕಾರ್ಡು ಕೊಡೋಕೆ ಇಶ್ಯೂ ಮಾಡೋಕ್ಕಾಗೋದಿಲ್ಲ. ಬಳಿಕ ತಾಲೂಕು ಪಡಿತರ ವಿತರಕರ ಸಂಘದ ವತಿಯಿಂದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಬಸವರಾಜುರವರನ್ನು ಅಭಿನಂದಿಸಲಾಯಿತು. ಈ ವೇಳೆ ಸಭೆಯಲ್ಲಿ ತಾಲೂಕು ವಿವಿಧ ಇಲಾಖೆಗಳ ಅಧಿಕಾರಿಗಳು, ಪಡಿತರ ವಿತರಕರ ಸಂಘದ ಹೊಂಬಯ್ಯ, ತ್ಯಾಗರಾಜು ಸೇರಿದಂತೆ ಇತರರು ಹಾಜರಿದ್ದರು. ಮದ್ದೂರು ತಾಲೂಕಿನ ಪೂರ್ಣಪ್ರಜ್ಞಾ ಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ ಪುನೀತಗೆ ಮರುಮೌಲ್ಯಮಾಪನದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. 625ಕ್ಕೆ 625 ಪಡೆದು ಇದೀಗ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಹಂಚಿಕೊಂಡವರ ಜೊತೆ ಸ್ಥಾನ ದೊರೆತಿದ್ದೆ. ಈ ಹಿಂದೆ 624 ಅಂಕ ಪಡೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದರು. ಸಮಾಜ ವಿಜ್ಞಾನದಲ್ಲಿ 1 ಅಂಕ ಕಡಿಮೆಯಾಗಿದ್ದು ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದ್ದರು. ಮರುಮೌಲ್ಯಮಾಪನದಲ್ಲಿ ಸಮಾಜ ವಿಜ್ಞಾನದಲ್ಲಿ ಕಡಿಮೆಯಾಗಿದ್ದ 1 ಅಂಕ ಕೂಡ ಸೇರ್ಪಡೆಯಾಗಿದೆ. ಇದೀಗ ಎಲ್ಲಾ ವಿಷಯಗಳಲ್ಲಿ 100ಕ್ಕೆ 100 ಅಂಕ ಪಡೆದು ಪ್ರಥಮ ಸ್ಥಾನ ಪಡೆದಿದ್ದರೆ, ಈ ಮೂಲಕ ಜಿಲ್ಲೆಯಲ್ಲಿ ಧೃತಿಜೆಯೊಂದಿಗೆ ಪುನೀತಾ ಅವರು ಕೂಡ ಪ್ರಥಮ ಸ್ಥಾನ ಹಂಚಿಕೊಂಡಿದ್ದಾರೆ. ಹೆಚ್ಚುವರಿ ಅಂಕದೊಂದಿಗೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ ಪುನೀತಗೆ ತಾಲೂಕಿನ ಬಿಇಒ ಧನಂಜಯ್ ಹಾಗೂ ಪೂರ್ಣಪ್ರಜ್ಞಾ ಶಾಲೆಯ ಆಡಳಿತ ಮಂಡಳಿ ಅಭಿನಂದನೆ ಸಲ್ಲಿಸಿದ್ದಾರೆ. 625ಕ್ಕೆ 624 ಅಂಕವನ್ನು ಗಳಿಸಿ ಒಂದು ಒಳ್ಳೆ ಸಾಧನೆ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ವಿ. ಈಗ ಮತ್ತೊಂದು ಸುದ್ದಿಯನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀವಿ. ಈಗ 625ಕ್ಕೆ 625 ಅಂಕವನ್ನು ಗಳಿಸೋದ್ರ ಮೂಲಕ ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಸ್ಟೇಟ್ಗೆ ಮೊದಲನೇ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಹಾಗಾಗಿ ಇದು ಭಾಳ ಅತ್ಯಂತ ಸಂತೋಷದ ಸಂಭ್ರಮದ ಸುದ್ದಿ. ಈ ಒಂದು ವಿದ್ಯಾರ್ಥಿನಿ ಪೂರ್ಣಪ್ರಜ್ಞಾ ಕಾನ್ವೆಂಟ್ನಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿನಿ. ಹಾಗಾಗಿ ನಮಗೆಲ್ಲರಿಗೂ ಕೂಡ ಭಾಳ ಸಂತೋಷ ಆಗಿದೆ. ಆ ವಿದ್ಯಾರ್ಥಿನಿಗೆ ನಮ್ಮ ತಾಲೂಕಿನ ಪರವಾಗಿ, ಜಿಲ್ಲೆಯ ಪರವಾಗಿ ಮತ್ತು ಇಡೀ ರಾಜ್ಯದ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಈ ಒಂದು ವಿದ್ಯಾರ್ಥಿಯ ಹಿರಿಮೆಗೆ ಪಾತ್ರ ಆಗಿರುವಂಥ ಪೂರ್ಣಪ್ರಜ್ಞಾ ಕಾನ್ವೆಂಟ್ನ ಪ್ರಾಂಶುಪಾಲರಾದಂಥ ಹಾಗೂ ನಮ್ಮ ತಾಲೂಕಿನ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಅನಂತೇಗೌಡರು, ಹಾಗೆ ಅವರ ಶ್ರೀಮತಿ ಮೇಡಮ್ ಕಸ್ತೂರಿ ಅನಂತೇಗೌಡರು ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಪೂರ್ಣಪ್ರಜ್ಞಾ ಕಾನ್ವೆಂಟ್ನ ಎಲ್ಲ ಅಧ್ಯಾಪಕ ವೃಂದದವರು ಕೂಡ ಆ ಒಂದು ವಿದ್ಯಾರ್ಥಿಯ ಸಾಧನೆಗೆ ಪಾತ್ರರಾಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸೊ ನಾನು ಈ ವಿದ್ಯಾರ್ಥಿಗೆ ಹಾರೈಸೋದಿಷ್ಟೇ, ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಒಳ್ಳೆ ಸಾಧನೆ ಮಾಡಿ ಈ ಶಾಲೆಗೆ, ತಾಲೂಕಿಗೆ, ಜಿಲ್ಲೆಗೆ ಒಳ್ಳೆ ಕೀರ್ತಿಯನ್ನು ತರಲಿ ಅಂತ ಅಂದ್ಬಿಟ್ಟು ನಾನು ಈ ಮೂಲಕ. ಈ ವೇಳೆ ಶಾಲೆಯ ಅಧ್ಯಕ್ಷೆ ಕಸ್ತೂರಿ, ಮುಖ್ಯ ಶಿಕ್ಷಕರಾದ ಅನಂತಗೌಡ ಸೇರಿದಂತೆ ಶಿಕ್ಷಕರು ಭಾಗಿಯಾಗಿದ್ದರು. ಪೌರ ಕಾರ್ಮಿಕ ಕುಟುಂಬ ಕಳೆದ 40 ವರ್ಷಗಳಿಂದ ಟಿ ನರಸೀಪುರ ತಾಲೂಕಿನ ಕನ್ನಹಳ್ಳಿ ಎಲ್ಲೆಗೆ ಬರುವ ಎಂಸಿಹಳ್ಳಿ ಗ್ರಾಮದಲ್ಲಿ ಗ್ರಾಮ ಹಾಗೂ ಜನರಿಗೆ ಸೇವೆ ಒದಗಿಸಿದ್ದು, ಹಾಲಿ ಇರುವ ಸ್ಥಳದಲ್ಲಿ ಮನುಷ್ಯರು ವಾಸಿಸಲು ಯೋಗ್ಯವಿಲ್ಲದಂತಿದೆ. ಅದಕ್ಕಾಗಿ ಸರ್ವೆ ನಂಬರ್ 259/3ರ ಸರ್ಕಾರಿ ಖರಾಬು ಜಾಗದಲ್ಲಿ ಶೆಡ್ ನಿರ್ಮಾಣ ಮಾಡಿಕೊಂಡಿದ್ದು, ಅದನ್ನು ತೆರವುಗೊಳಿಸುವಂತೆ ಆ ಜಾಗದ ಮಾಲೀಕರು ಒತ್ತಡ ಹೇರುತ್ತಿದ್ದಾರೆ. ಇಷ್ಟು ವರ್ಷಗಳು ಈ ಗ್ರಾಮದ ಹಾಗೂ ಜನರ ಸೇವೆ ಮಾಡಿರುವ ನಾವು
ಎಲ್ಲಿ ಹೋಗಬೇಕೆಂದು ಪೌರಕಾರ್ಮಿಕ ಕುಟುಂಬದ ಮಹಿಳೆ ಲಕ್ಷ್ಮಿ ಪ್ರಶ್ನಿಸಿದರು. ದಬ್ಬಾಳಿಕೆ ಆಗ್ತಾ ಇದೆ ಸರ್. ದಬ್ಬಾಳಿಕೆ ಆಗಬಾರ್ದು. ಸ್ವಲ್ಪ ಬಡವರು ಅವರು ಏನೇನೋ ಜೀವನ ಮಾಡೋಕ್ಕೆ ಒಂದು ಜಾಗ ಮಾಡ್ತಾ ಇದ್ದಾರೆ. ಈ ಸಂಬಂಧ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು. ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕ ಕುಟುಂಬದ ಪರ ತಾಲೂಕು ಪಂಚಾಯತಿ ಮಾಜಿ ಸದಸ್ಯರಾದ ಗುರುಮೂರ್ತಿಯವರು ಮಾತನಾಡಿ, ನಮ್ಮೂರಿನ ಸೇವೆ ಮಾಡಿರುವ ಇವರು ಸರ್ಕಾರಿ ಖರಾಬು ಜಾಗದಲ್ಲಿ ವಾಸ ಮಾಡಲು ಅವಕಾಶ ಕಲ್ಪಿಸಬೇಕು. ಅದಕ್ಕಾಗಿ ನಾವೆಲ್ಲರೂ ಸಹಕರಿಸುವುದು ನಮ್ಮ ಜವಾಬ್ದಾರಿ ಎಂದರು. ಹೆಣ್ಮಕ್ಳು ಇರೋದು ಇಲ್ಲಿ ಎಲ್ಲ ಸೌಲಭ್ಯ, ಕರೆಂಟ್ ತಗೋಬೋದು, ಓದೋ ಮಕ್ಕಳುಗಳಿಗೆಲ್ಲ ಅನುಕೂಲ ಆಯ್ತದೆ. ಅವ್ರಿಗೆ ಇಲ್ಲಿ ನಾವು ಕೊಡಲಿಲ್ಲ ಅಂತಂದರೆ ಅಸ್ಪೃಶ್ಯತೆ ಅಂತ ಅದರ ಅರ್ಥ ಅವ್ರದ್ದಲ್ವಾ. ಆದ್ದರಿಂದ ಅವ್ರಿಗೆ ಇಲ್ಲಿ ಕೊಡಬೇಕು. ಕೊಡದೆ ಇರೋದೇನು ಒಳ್ಳೆಯದಲ್ಲ. ಅದರಲ್ಲೂ ನಾನು ನನ್ನದೇ ಅಂತಿಮ ತೀರ್ಮಾನ ಅಲ್ಲ, ರಾಜ್ಯಾಧ್ಯಕ್ಷರು ಬಂದು ಹಾಕ್ಸಾರ, ಅವ್ರು ಕರ್ಕೊಬಂದು ತೆಗೆಸಿ ಅಲ್ಲಿ ರೆಕಾರ್ಡ್ ಎಲ್ಲ ನೋಡಿಸಿ, ರೆಕಾರ್ಡಲ್ಲಿ ಏನು ಇಲ್ಲದೆ ಇದ್ದರೆ ಇಲ್ಲ, ಇದ್ದರೆ ಕೊಡಲಿ, ಅಷ್ಟೇ ಇದ್ದರೆ ಕೊಡಲಿ, ಏನು ತೊಂದರೆ ಇಲ್ಲ. ಅವರು ಒಂದು 40-50 ವರ್ಷದಿಂದ ನಮ್ಮ ಊರಲ್ಲಿ ಜೀತ ಮಾಡೋರು. ಅವ್ರಿಗೆ ಕೊಡೋದ್ರೇನು ತಪ್ಪಿಲ್ಲ. ಜಮೀನಿನ ಮಾಲೀಕರಾದ ಗುರುರಾಜ್ ಮತ್ತು ಕುಟುಂಬ ವರ್ಗ ಇದನ್ನು ಪ್ರಬಲವಾಗಿ ವಿರೋಧಿಸಿ, ಇದು ನಮ್ಮ ಜಮೀನು, ಯಾವುದೇ ಕಾರಣಕ್ಕೂ ಈ ಸ್ಥಳದಲ್ಲಿ ಅವಕಾಶ ನೀಡುವುದಿಲ್ಲ, ಬೇರೆ ಸರ್ಕಾರಿ ಜಾಗಗಳು ಬಹಳಷ್ಟಿದ್ದು ಅಲ್ಲಿ ಹೋಗಲಿ ಎಂದು ಪಟ್ಟು ಹಿಡಿದರು. ಪೌರ ಕಾರ್ಮಿಕರ ನಂಜಪ್ಪನವರು ಒಂದು 8 ಜನ ಕರ್ಕೊಂಬಂದು ಏಕಾಏಕಿ ಸೈಡ್ ಹಾಕ್ಸ್ಬಿಟ್ರು ನಮ್ಮ ಜಮೀನಲ್ಲಿ. ನನಗೆ ಒಪ್ಪಿಗೆ ಇಲ್ಲ. ಈಗ ನಮ್ಮ ಗ್ರಾಮದಲ್ಲಿ ಇದು ಊರು ಮಧ್ಯೆ ಇರೋದ್ರಿಂದ ಈ ಜನಾಂಗಕ್ಕೆ ನಾವು ಜಾಗ ಕೊಡ್ತಾರೆ, ಬೇಕಾದ ಜಾಗ ಅದು ಮಾಡಿಕೊಡ್ಲಿ. ಇಲ್ಲಿ ಪಕ್ಕದಲ್ಲಿ 2 ಎಕರೆ 2.25 ಎಕರೆ ಇದೆ. ಇಲ್ಲಿ 245 1 ಎಕರೆ 20 ಗುಂಟೆ ಇದೆ. ಕೊಡಲಿ ಸರ್, ಗ್ರಾಮ ಸ್ವಚ್ಛ ಮಾಡೋರು ಅವರು. ಎಲ್ಲಿ ಸರ್ಕಾರಿ ಜಾಗ ಇದೆ ಅಲ್ಲಿ ಅವ್ರು ಕೊಡೋಕ್ಕೆ ನಮ್ಗೆ ಒಪ್ಪಿಗೆ ಇದೆ. ಇಷ್ಟರಲ್ಲಿ ಮೈಸೂರು ಜಿಲ್ಲಾ ಸಫಾಯಿ ಕರ್ಮಚಾರಿ ವಿಚಕ್ಷಣಾ ಜಾಗೃತಿ ಸಮಿತಿ ಶಾಶ್ವತ ಸದಸ್ಯ ಕೆ ನಂಜಪ್ಪ ಬಸವನಗುಡಿ ಸ್ಥಳಕ್ಕೆ ಆಗಮಿಸಿ ಮಾತನಾಡಿ, ತಲೆ ಮೇಲೆ ಮಲ ಹೊತ್ತು ಸೇವೆ ಸಲ್ಲಿಸುತ್ತಿದ್ದ ಕಾಲಘಟ್ಟದಿಂದಲೂ ತಮ್ಮ ಕಾಯಕ ಮಾಡುತ್ತಾ ಬರುತ್ತಿದ್ದಾರೆ. ಇಂತಹವರಿಗೆ ಸರ್ಕಾರಿ ಖರಾಬು ಜಾಗದಲ್ಲಿ ಮನೆ ನಿರ್ಮಿಸಿಕೊಳ್ಳಲು ಅವಕಾಶ ಕೊಡಿ ಎಂದು ಈಗಾಗಲೇ ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಿದ್ದೇವೆಂದರು. ಅಷ್ಟರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಧನಂಜಯ್ ರವರು ಆಗಮಿಸಿ, ಯಾರೇ ಆದರೂ ಕಾನೂನಿನ ಚೌಕಟ್ಟಿನ ಒಳಗೆ ಕೆಲಸ ಮಾಡಬೇಕೇ ಹೊರತು ಕಾನೂನನ್ನು ಮೀರಿ ಯಾವುದನ್ನು ಮಾಡಲು ಸಾಧ್ಯವಿಲ್ಲ. ಏನೂ ಅರಿಯದ ಅಮಾಯಕರನ್ನು ಈ ರೀತಿ ಎತ್ತಿಕಟ್ಟಿ ಗ್ರಾಮದಲ್ಲಿ ಅಶಾಂತಿ ವಾತಾವರಣ ಸೃಷ್ಟಿಸಿದರೆ ನೀವೇ ಹೊಣೆಗಾರರಾಗಬೇಕಾಗುತ್ತದೆಂದು ಎಚ್ಚರಿಕೆ ನೀಡಿದರು. ಅದೇ ಸಮಾಜದವರು ಕಣೆ, ಅದೇ ಸಮಾಜನ ಎಲ್ಲೆಲ್ಲೋ ಎಂತರ್ಕೊಂಡು ಕೂರಿಸ್ತೀಯ ನೀನು? ಯಾಕೆ ಸರ್ಕಾರದಲ್ಲಿ ಅವ್ರ ಜಾಗದಲ್ಲಿ ಕೂರಿಸಿಲ್ಲ ಸರ್. ನಾವು ಇದು ಸರ್ಕಾರಿ ಅಂತ ಇದೆ ಈ ದೇಶದಲ್ಲಿ, ಗೊತ್ತಾಯ್ತಾ? ಕಾನೂನಿನ ವ್ಯವಸ್ಥೆ ಅಡಿಯಲ್ಲ ನಾವು ಈ ದೇಶದಲ್ಲಿ ಕಾನೂನು ಅಂತ ಇದೆ, ಗೊತ್ತಿದೆ ನಿಮಗೆ? ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ, ಈ ದೇಶದಲ್ಲಿ ಒಂದು ಕಾನೂನು ಇದೆ, ಗೊತ್ತಾಯ್ತಾ? ಹಂಗಿದ್ದ ಮೇಲೆ ಆ ಕಾನೂನು ಪ್ರಕಾರ ಬರಬೇಕು, ಗೊತ್ತಾಯ್ತಾ? ಸುಮ್ಮನೆ ಎಲ್ಲೋ ಜಾಗ ಐತೆ ಅಂದ್ಬಿಟ್ಟು ಎಲ್ಲೋ ಬಂದು ಕುತ್ಕೊಳ್ಳಕ್ ಆಗಲ್ಲ ಸರ್. ಇಲ್ಲಿ ಬಿ ಖರಾಬ್ ಇದೆ, ಅವರು ಬಿ ಖರಾಬ್ ಬಗ್ಗೆ ಮಾತಾಡ್ತಾರೆ. ಜಾಗ ಯಾವುದು ಅಂತ ತಹಸೀಲ್ದಾರ್ ಹೇಳ್ತಾರೆ, ಆಯ್ತಾ? ತಾಲೂಕು ಮಟ್ಟದ ಅಧಿಕಾರಿಗಳಿಂದ ಹೇಳ್ತಾರೆ ಅವರು ಯಾವ ಜಾಗ ಯಾರ್ದು ಅಂತ. ಯಾವತ್ತಿನ ಕರ್ಕೊಂಡ್ಬಂದು ಕೂರಿಸಪ್ಪ, ನೀವೇ ಹೇಳ್ದಲ್ಲ ನಾನೇ ಕರ್ಕೊಂಡ್ಬಂದು ಕೂರಿಸ್ತೆ ಅಂತ. ವಿಡಿಯೋ ಆಗ್ತಾ ಇದೆ, ಯಾವತ್ತಿನ ಕರ್ಕೊಂಡ್ಬಂದು ಕೂರಿಸ್ತೀವಿ? ನೀವೇ ಹೇಳ್ದಲ್ಲಪ್ಪ ನಾನೇ ಕರ್ಕೊಂಡ್ಬಂದು ಕೂರಿಸಿದ್ದು ಅಂತ. ಅಲ್ಲಿ ರೋಡಲ್ಲಿ ಇದ್ರು ನಾ ಇಲ್ಲಿ ಕರ್ಕೊಂಡ್ಬಂದು ಕೂರಿಸಿದ್ವಿ ಅಂತ ಹೇಳಿ ನೋಡಪ್ಪ. ತಹಸೀಲ್ದಾರ್ ಹೇಳಿದ್ರೆ ಇಲ್ಲಿ ಕೂತ್ಕೊಳ್ಳಿ ಅಂತ. ಹುಡುಕ್ಬಿಟ್ಟು ಯಾರು ಕೊಟ್ಟಿದ್ದೀರಪ್ಪ? ಯಾರು ಕೊಟ್ಟಿದ್ರಿ? ಅವ್ರಿಗೆ ಇಲ್ಲಿರಿ ಅಂತ ನೀವು ಹೇಳಕ್ ನೀವ್ಯಾರು? ಇಲ್ಲಿರಿ ಅಂತ ಹೇಳಕ್ ನೀವ್ಯಾರಪ್ಪ? ಟೆಂಟ್ ಯಾಕೆ ಹಾಕ್ಸಿದ್ದು? ಸಮಾಜದಲ್ಲಿ ನಾವು ಇದ್ದೀವಿ, ಅವರೇ ಹಾಕೊಂಡಿದ್ದಾರೆ ಸರ್. ಬೇರೆಯವರೆಲ್ಲ ಮಾತಾಡ್ಕೊಳ್ದು. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪ್ರೊಡಕ್ಷನ್ಸ್ನ ಬೆಳಕು ನಮ್ಮ ಬದುಕು ಚಲನಚಿತ್ರದ ಶೀರ್ಷಿಕೆಯನ್ನು
ಚಲನಚಿತ್ರ ತಂಡವು ನಿರ್ದೇಶಕ ಎಂಎಸ್ ರವೀಂದ್ರ ನೇತೃತ್ವದಲ್ಲಿ ಬಿಡುಗಡೆ ಮಾಡಲಾಯಿತು. ನಂತರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ನಿರ್ದೇಶಕ ಎಂಎಸ್ ರವೀಂದ್ರ ಅವರು, ಬೆಳಕು ನಮ್ಮ ಬದುಕು ಚಲನಚಿತ್ರದ ಟೈಟಲ್ ಅನ್ನು ಮಂಡ್ಯ ಜಿಲ್ಲೆಯಲ್ಲಿಯೇ ಬಿಡುಗಡೆ ಮಾಡುವ ಸಂಕಲ್ಪ ಮಾಡಿ ಇಂದು ಬಿಡುಗಡೆ ಮಾಡಲಾಗಿದೆ ಎಂದರು. ಚಲನಚಿತ್ರದ ಚಿತ್ರೀಕರಣವನ್ನು ಮಂಡ್ಯ, ಮೈಸೂರು, ಕೊಡಗು ಹಾಗೂ ಸುತ್ತಮುತ್ತಲಲ್ಲಿ ಮಾಡಲು ಉದ್ದೇಶಿಸಿದ್ದು, ಮೈಸೂರಿನ ಶ್ವೇತಾ ಸಿ ಬೆಳವಾಡಿ ಅವರು ನಿರ್ಮಿಸುವುದರೊಂದಿಗೆ ಶಿಕ್ಷಕಿಯ ಪಾತ್ರದಲ್ಲಿಯೂ ನಟಿಸುತ್ತಿದ್ದಾರೆ ಎಂದು ಹೇಳಿದರು. ಸ್ಥಳೀಯ ಕಲಾವಿದರೇ ಚಲನಚಿತ್ರದಲ್ಲಿ ನಟಿಸುತ್ತಿದ್ದು, ಚಲನಚಿತ್ರದ ಯಶಸ್ಸಿಗೆ ಆಶೀರ್ವದಿಸುವಂತೆ ಕೋರಿದರು. ಮೊದಲು ಸ್ಟಾರ್ಟ್ ಮಾಡಿದ್ದೆ ನಾವು ಶೀರ್ಷಿಕೆದು ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು. ಇದೊಂದು ಬೆಳಕು ನಮ್ಮ ಬದುಕು ಅನ್ನೋ ಒಂದು ಅವಾರ್ಡ್ ಕಂಟೆಂಟ್ ಮೂವಿ ಏನಿದೆ, ಈ ಪೋಸ್ಟರ್ ಟೈಟಲ್ ಲಾಂಚ್ ಇವತ್ತು ಮಾಡ್ತಾಯಿದ್ದೀವಿ ಮಂಡ್ಯದಲ್ಲಿ. ತುಂಬ ಖುಷಿಯಾಗುತ್ತೆ. ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರ. ಯಾವಾಗಲೂ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ನಮ್ಮ ಹೊಸ ತಂಡ ಇದು. ನಮ್ಮ ಮೇಡಮು ಶ್ವೇತಾ ಮೇಡಮು ಹೊಸದಾಗಿ ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ. ನಮ್ಮ ಕತೆ ಹೇಳಿದಾಗ ಅವ್ರಿಗೆ ತುಂಬ ಇಷ್ಟ ಆಯಿತು. ಆಯ್ತು ಸರ್ ಮಾಡೋಣ, ಒಂದು ಲೋ ಬಜೆಟಲ್ಲಿ ಏನೋ ಒಂದು 30 ಲಕ್ಷ ಪ್ಲ್ಯಾನ್ ಮಾಡಿ ಒಳ್ಳೆ ಕತೆ ಮಾಡ್ಕೊಂಡು ಮಾಡೋಣ. ಒಂದು ಟೀಚರ್ ಕ್ಯಾರೆಕ್ಟರ್ ಇದೆ, ಅದನ್ನು ಅವರೇ ಮಾಡ್ತಾಯಿದ್ದಾರೆ. ಶ್ರೀರಂಗಪಟ್ಟಣ ಆ ಕಡೆ ಆ ಸೈಡು ಶೂಟಿಂಗ್ ಕಂಪ್ಲೀಟು 30 ಡೇಸ್ ಶೂಟಿಂಗ್ ಇರುತ್ತೆ. ಒಂದು 30 lakhs ಬಜೆಟಲ್ಲಿ ಮಾಡ್ತಾಯಿದ್ದೀವಿ ಸರ್. ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟಪಟ್ಟು ಅವ್ರ ಲೈಫಲ್ಲಿ ಏನೋ ಸಕ್ಸಸ್ ಮಾಡಿಕೊಂಡು ಮಾಡಿದ್ರೆ ಅವ್ರ ಲೈಫ್ ಬದುಕು ಬೆಳಕಾಗತ್ತೆ ಅಂತ ಒಂದು ಟೀಚರಿಂದ ಮೆಸೇಜ್ ಹೋಗುತ್ತೆ. ಸ್ಕೂಲ್ ಕಂಟೆಂಟ್ ಅದು ಒಂದು ಅವಾರ್ಡ್ ಸಬ್ಜೆಕ್ಟ್ ಥರ ಇರುತ್ತೆ, ಕಮರ್ಷಿಯಲ್ ಇರುತ್ತೆ. ಸೊ ಕಂಟೆಂಟ್ ಆ ಥರ ಒಂದು ಲೈನ್ ಇದೆ. ಗೋಷ್ಠಿಯಲ್ಲಿ ನಿರ್ಮಾಪಕಿ ಶ್ವೇತಾ ಸಿ ಬೆಳವಾಡಿ, ಕನ್ನಡ ಚಿತ್ರಮಂಡಳಿಯ ಜಿಲ್ಲಾಧ್ಯಕ್ಷ ಅಭಿಷೇಕ್ ಕಲ್ಯಾಣ್, ಖಳನಟ ಉಮೇಶ್, ಸಹನಟ ಸ್ವಾಮಿನಾಥ, ಜಗನ್ನಾಥ ಶೆಟ್ಟಿ, ಸಹನಟಿ ನಿವೇದಿತಾ ಇದ್ದರು.